ಛಲವಾದಿ ನಾರಾಯಣ ಸ್ವಾಮಿಯವರಿಗೆ ಮೊದಲು ಬುದ್ಧಿ ಕಲಿಸ್ಬೇಕು ನಮ್ಮ ದಲಿತ ಚಳವಳಿಯವರು. ನಾನು ಅದನ್ನು ಹೇಳ್ತೀನಿ. ಯಾಕೆಂತಂದರೆ ಆತನು ಒಬ್ಬ ದಲಿತ ಸಮುದಾಯದಲ್ಲಿ ಹುಟ್ಟಿದವನು. ಇವಾಗ ಏನೋ ಬಿ ಜೆ ಪಿಯವರು ಹಾಕಿದಂಥ ಎಲಬನ್ನು ಜಿಪ್ಕೊಂಡು ಕೆರೆಯಿಂದ ದಲಿತ ಸಮುದಾಯಕ್ಕೆ, ದಲಿತ ಪರ ಹೋರಾಟಗಾರರಿಗೆ ಈ ರೀತಿ ಮಾತಾಡಿದಾನಲ್ಲ, ಆತನಿಗೆ ಮೊದಲು ನಾವು ನಮ್ಮ ಭೀಮ ಮಾರ್ಗದ ವತಿಯಿಂದ ಧಿಕ್ಕಾರವನ್ನು ವ್ಯಕ್ತಪಡಿಸ್ತೀವಿ. ಅವನಿಗೆ ಒಬ್ಬ ದಲಿತ ಸಮುದಾಯದ ನಾಯಕರು, ಭಾಳ ಹಳಬರು. ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ದಲಿತ ಚಳವಳಿ ಹುಟ್ಟಿದಾಗ ದಲಿತ ಚಳವಳಿ, ದಲಿತ ಸಂಘರ್ಷ ಸಮಿತಿ ರಾಮಕೃಷ್ಣ ಸರ್ಕಾರವನ್ನು ಇಳಿಸಿದಂತಹ ಉದಾಹರಣೆ ಇದೆ. ಅದು ನಾರಾಯಣಸ್ವಾಮಿಗೆ ಗೊತ್ತಿಲ್ಲ. ದಲಿತರ ಹೋರಾಟಗಾರರು ಅವತ್ತಿನ ದಿನ ಮನೆ ಮಠ ಬಿಟ್ಟುಕೊಂಡು ಅವತ್ತೇನಾರ ದಲಿತ ಚಳವಳಿ ಬಗ್ಗೆ ಜಾಗೃತಿ ಮೂಡಿಸಿಲ್ಲ, ದಲಿತ ಸಮುದಾಯದ ಬಗ್ಗೆ ಜಾಗೃತಿ ಮೂಡಿಸಿರಲಿಲ್ಲ ಅಂದರೆ, ದಲಿತ ಹೋರಾಟದ ಬಗ್ಗೆ ಜಾಗೃತಿ ಮೂಡಿಸಿರಲಿಲ್ಲ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಮತ್ತು ಪೆರಿಯಾರ್ ನಾರಾಯಣ ಸ್ವಾಮಿ ಇಂಥ ಮಹಾನ್ ಪುರುಷರ, ಶಾಹು ಮಹಾರಾಜರಂಥ ಮಹಾನ್ ಪುರುಷರ ಇತಿಹಾಸ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಮತ್ತು ನಾರಾಯಣ ಸ್ವಾಮಿ ಅಂತಕ್ಕಂಥ ವ್ಯಕ್ತಿನೂ ಕೂಡ ಹುಟ್ಕೊಂಡು ಮಾತಾಡೋಕ್ಕೂ ಕೂಡ ಆಗ್ತಿದ್ದಾರಿಲ್ಲ. ಯಾಕೆಂತಂದರೆ ಇಡೀ ತಮ್ಮ ಜೀವನನ ತ್ಯಾಗ ಮಾಡಿದಂತಹ ದಲಿತ ಚಳವಳಿಯಲ್ಲಿದ್ದಾರೆ. ಬಿ ಕೃಷ್ಣಪ್ಪನವರು ವೇದಿಕೆ ಮೇಲೆ ಮಾತಾಡ್ತಾನೆ ಹೃದಯ ಆಘಾತವಾಗಿ ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗಿ ಅಂತ ತೀರ್ಕೊಂಡವ್ರು. ಅವರು ತಮ್ಗೆ ಗೊತ್ತಿದ್ದಕ್ಕಂಥ ವಿಚಾರ ಇದೆ. ಯಾರೋ ಒಬ್ಬರಿಬ್ಬರು ಮಾಡಿದ್ದಕ್ಕೆ ಛತ್ತಕ ಹೋರಾಟ ಸಂಜೆಲೆ ತೂರಾಟ ಅಂತಕ್ಕಂಥ ಮಾತನ್ನು ಮಾತಾಡಿದಾನಾತ. ಮತ್ತು ಈತ ಏನು ಮಾಡ್ತಾನೆ, ಇಡೀ ದಿನ ಎಲ್ಲ ಮಾತಾಡ್ತಾನೆ, ರಾತ್ರಿ ಎಲ್ಲ ತುಂಡು ಗುಂಡು ಹೊಡ್ಕೊಂಡೆಲ್ಲ ಲಾಡ್ಜಲ್ಲಿ ಇರ್ತಾನಲ್ಲ, ಇವನಿಗೆ ಯಾರು ಬುದ್ಧಿ ಕಲಿಸ್ಬೇಕು? ಅವನಿಗೆ ಮಾತಾಡಿದಾನೆ ಅಷ್ಟೇ. ಇವತ್ತು ಭೀಮ ಮಾರ್ಗದ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಕೇರಿಗಳಿಗೆ ಅಥವಾ ದಲಿತ ಚಳವಳಿಗಳ ಸಭೆ ಸಮಾರಂಭಗಳಿಗೆ ಬಂದರೆ ಆತನಿಗೆ ಮೊದಲ ಚಪ್ಪಲಿ ಏಟದಿಂದ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ ಅವ್ರನ್ನ. ಯಾಕಂತಂದರೆ ಒಬ್ಬ ದಲಿತ ಚಳವಳಿ, ದಲಿತ ಹೋರಾಟಗಾರರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡೋದಲ್ಲ. ಇವತ್ತು ಬಂಡಿಗಣಿ ನಮ್ಮ ಬೆಳಗಾಂದಲ್ಲಿ ನಡೆದಂಥ ಹೋರಾಟ ಆಗಿರ್ಬೋದು, ಚಂದ್ರಗುತ್ತಿಯಲ್ಲಿ ನಡೀತಕ್ಕಂಥ ಬೆತ್ತಲೆ ಮೆರವಣಿಗೆ ಹೋರಾಟ ಆಗಿರ್ಬೋದು, ಅನೇಕ ಇಂಥ ಸಾಕಷ್ಟು ಉದಾಹರಣೆಗಳಿದೆ. ಆ ಹೋರಾಟಗಳಲ್ಲಿ ಮತ್ತು ಬೆತ್ತಲೆ ಸೇವೆಗಳಿದ್ದು, ದಲಿತ ಹೆಣ್ಮಕ್ಳಿಗೆ ಮುತ್ತು ಕಟ್ತಕ್ಕಂಥ ವ್ಯವಸ್ಥೆಗಳಿದ್ದು, ಇದನ್ನೆಲ್ಲ ಯಾರು ನಿಲ್ಲಿಸಿದ್ದಾರೆ ಅಂತೇಕೆಂದು ಗೊತ್ತು ಅವ್ರಿಗೆ, ಛಲವಾದಿ ನಾರಾಯಣಸ್ವಾಮಿ ಅವರಿಗೆ. ದಲಿತರ ಬಗ್ಗೆ ಎಷ್ಟೊಂದು ಹಗುರವಾಗಿ ಮಾತಾಡ್ತಿದ್ದಾನೆ. ನಾಲಿಗೆ ಇದೆ ಅಂತೈತೆ ಅಂದರೆ ಹರಿಬಿಟ್ಟು ಮಾತಾಡೋದಲ್ಲ ಮಿಸ್ಟರ್ ಛಲವಾದಿ ನಾರಾಯಣಸ್ವಾಮಿ ಅವರೇ. ಯಾಕಂತಂದರೆ ಇವತ್ತು ನಾವು ವೆಂಕಟೇಶನವರಾಗಿರ್ಬೋದು, ಸಿದ್ಧಾರ್ಥ ಸಿಂಗಿಯವರಾಗಿರ್ಬೋದು, ಅನೇಕ ದಲಿತ ಪರ ಹೋರಾಟಗಾರರು ತಮ್ಮ ಮನೆ ಮಠ ಬಿಟ್ಟುಕೊಂಡು ಕೆರೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಉಳಿವಿಗಾಗಿ, ಸಂವಿಧಾನ ರಕ್ಷಣೆಗಾಗಿ ನಮ್ಮ ಪ್ರಾಣವನ್ನು ಮುಡುಪಿಟ್ಟು ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ನೀನು ಮನುವಾದಿ ಪಕ್ಷದಲ್ಲಿದ್ದಿ, ಸಂವಿಧಾನವನ್ನು ಉಳಿಸ್ಲಿಕ್ಕೆ ನಾವಿದ್ದೀವಿ, ಸಂವಿಧಾನ ಹಾಳು ಮಾಡೋ ಇರ್ತಕ್ಕಂಥ ಪಕ್ಷದಲ್ಲಿ ನೀ ಇದ್ದಿ. ನಿಮಗೂ ನಮಗೂ ಒಂದು ಏನಾರ ಚರ್ಚೆ ಅನ್ನೋದಿತ್ತು, ಮಾಡ್ತೀನಿ ಅನ್ನೋದಿತ್ತು ಅಂದರೆ ನಿನ್ನ ತಿಂಡಿದ್ದರೆ ಬಂದ ಬಿಡು, ನಾವು ನೋಡ್ತೀವಿ, ನಾವು ರೆಡಿ ಇದಕ್ಕೆ ನೋಡೋಕೆ. ಯಾಕಂತಂದ್ರೆ ನೀನು ಸಂವಿಧಾನ ಹಾಳು ಮಾಡೋ ಪಕ್ಷದಲ್ಲಿ ಇದ್ದುಕೊಂಡು ಕೆರೆಯಿಂದ ಸಂವಿಧಾನ ಉಳಿವಿಗಾಗಿ ನಮ್ಮ ಸಂಘಟನೆ ನಾವೆಲ್ಲರೂ ಕೂಡ ಪಣ ತೊಟ್ಟು ನಿಂತಿದ್ದೀವಿ. ಮಿಸ್ಟರ್ ಛಲವಾದಿ ನಾರಾಯಣಸ್ವಾಮಿ ಅವರೇ, ನಿಮ್ಮ ಮಾತವನ್ನು ಮತ್ತು ದಲಿತ ಪರ ಹೋರಾಟಗಾರರ ಬಗ್ಗೆ ಹಗುರವಾಗಿ ಏನು ಮಾತಾಡಿದ್ರಲ್ಲ, ಆ ಮಾತನ್ನು ನೀವು ವಾಪಸ್ ತಗೋಬೇಕು. ಇಲ್ಲ ಅಂದರೆ ನೀವು ಎಲ್ಲಿ ಬರ್ತೀರಲ್ಲ, ನಾವು ಮಾತ್ರ ನಿಮಗೆ ಚಪ್ಪಲಿ ಹಾರಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ಕೋತೀವಿ. ಇದು ಇಷ್ಟು ಖಂಡಿತವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೋ ಒಬ್ಬರು ಪಾಪ ಹೊಟ್ಟೆ ಪಾಡಿಗೆ, ನಾನು ಭಾಳ ದಲಿತ ಚಳವಳಿ, ನೀನು ಒಬ್ಬ ದಲಿತ ಸಮುದಾಯದಲ್ಲಿ ಹುಟ್ಟಿದಂಥ ವ್ಯಕ್ತಿ, ಎಷ್ಟು ಮಂದಿ ದಲಿತ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಆಸ್ಪತ್ರೆ ಬಿಲ್ ಕಟ್ಟಲಾರ್ದಂಥ ಸ್ಥಿತಿಯೊಳಗೆ, ಅದು ತಮಗೆ ಇರ್ತಕ್ಕಂಥ ಒಂದು ಆಸ್ಪತ್ರೆಯಲ್ಲಿ ನೋವು, ಅದನ್ನು ಆಸ್ಪತ್ರೆ ಬಿಲ್ ಕಟ್ಟದೇ ಇರತಕ್ಕಂಥ ಸ್ಥಿತಿಗೂ ಕೂಡ ನಮ್ಮ ನಾಯಕರು ಸತ್ತಿದ್ದಾರೆ ದಲಿತ ಚಳವಳಿ ಮಾಡಿ. ಅದು ನೀನು ಕಣ್ಣಿಗೆ ಕಾಣಲಿಲ್ವಾ? ಅಂಥ ದಲಿತ ಪರ ಹೋರಾಟಗಾರರಿಗೆ ನೀನು ಏನು ಮಾಡಿದೀಯಾ? ಅಂಥ ದಲಿತ ಪರ ಹೋರಾಟರು ಸಮಾಜವನ್ನು ಸಮಾಜಕ್ಕಾಗಿ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಕೊಂಡು ಹೋರಾಟ ಮಾಡಿದ್ದಾರೆ. ಅಂಥವ್ರ ಬಗ್ಗೆ ನಿನಗೆ ಅಂಥವ್ರ ಬಗ್ಗೆ ನೀನು ಮಾತಾಡ್ತೀಯ ಅಂದರೆ ನಿನಗೇನು ನಾಲಿಗೆ ಇದೆ ಅಂತೇಳಿ ಮಾತಾಡ್ತೀಯ? ಏನು ಮಾತಾಡ್ತಾ ಇದ್ದೀನಿ? ಅದಕ್ಕೆ ಒಂದು ಮಾತು ಹೇಳ್ತೀನಿ ಛಲವಾದಿ ನಾರಾಯಣಸ್ವಾಮಿ ಅವರೇ, ಏನು ನೀವು ಆ ಮಾತು ಮಾತಾಡಿದ್ರಲ್ಲ, ಅದನ್ನು ಭಾಳ ಬೇಗ ನೀವು ಹಗುರವಾಗಿ ವಾಪಸ್ ತೊಗೋಬೇಕು. ಅಷ್ಟೇ ಅಲ್ಲದೆ ನೀನೇನು ಮಾತಾಡಿದ್ರ ಬಗ್ಗೆ ಇಡೀ ದಲಿತ ಸಮುದಾಯಕ್ಕೆ, ದಲಿತ ಸಂಘಟನೆ ಬಗ್ಗೆ ಮಾತಾಡಿದಲ್ಲ, ಅವ್ರಿಗೆ ಕ್ಷಮೆ ಕೇಳಬೇಕಂತ ಯಾಕೆಂದ್ರೆ ನಾನು ಈ ಮುಖಾಂತರ, ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಜೀವ್ ಕಾಂಬ್ಳೆ, ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕರು ಸರ್.